ಕಾಣ್ತಿದ್ಯಾ? ನೀನ್ ಕರೆಕ್ಟ್ ಆಗಿ ಇದು ನಿಜವಾಗ ನಾನು ಹೈಲೈಟ್ ಫಸ್ಟ್ ಹಾಕೋದಿದೆ ನಾನು. ನೋಡಿ ನಮ್ಮ ಹುಡುಗಿ ಏನ್ ಫಿಗರ್ ಆಗಿ ನೋಡಿ ಗೈಸ್, ನಾನ್ ಮೇಕಪ್ ಮಾಡಿರೋದು ಹೆಂಗ್ ಕಾಣಿಸ್ತಿದ್ದಾಳೆ. ಇವ್ರಿಬ್ರು ಮೇಕಪ್ ಮಾಡೋದ್ರಿಂದ ನಾವಲ್ಲ ಗೈಸ್, ನಾವಲ್ಲ. ಹಾಯ್ ಹೇಳಿ ಹೋಗ್ಲಿ, ಹಾಯ್ ಮಾಡಿ. ಲಾಸ್ಟ್ ಟೈಮ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು 4 ಜನ ಸಡನ್ ಪ್ಲ್ಯಾನ್ ಆಗಿ ತಮಿಳ್ನಾಡಿಗೆ ಹೋಗ್ತಿದ್ದೀವಿ. ಸೊ ವಿತ್ 4 ಜನ ಜೊತೆ ನಮ್ಮ ಇಬ್ಬರು ಮಕ್ಕಳಾಗಿರ್ಬೋದು, ನಮ್ಮ ಭಾವನ ಮಕ್ಕಳಾಗಿರ್ಬೋದು, ಕಂಪ್ಲೀಟ್ ನಾವು ಇಷ್ಟು ಜನ 8 ಜನ ಟೋಟಲ್. ಸೊ ಎಲ್ಲರೂ ತಮಿಳ್ನಾಡಿಗೆ ಹೋಗ್ತಿದ್ದೀವಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ತಮಿಳ್ನಾಡಿಗೆ ಯಾಕೆ ಹೋಗ್ತಿದ್ದೀವಿ ಅನ್ನೋ ರೀಸನ್ನ ನಾನು ಮುಂದೆ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಬೆಳ್ಳ ಕಾಣ್ತಾವಳಿದ್ರಲ್ಲಿ ಎಷ್ಟು ಕರ್ರ ಕಾಣ್ತಿದ್ಯಾ? ಏನೋ ತಗೊಂಡ್ಬಿಟ್ಟಿದೀವಿ ನಾವು. ಏನಿದು ಹುಣ್ಸೆಹಣ್ಣಾಗನೆ ಕರೆಕ್ಟ್ ಆಗಿದ್ದು? ಒಂದು ತೆಗ್ದು ನೋಡು. ಹುಣ್ಸೆಹಣ್ಣಲ್ಲ, ಬೆಟ್ಟು ಹುಣ್ಸೆಹಣ್ಣಾದ್ರೆ ನೀನು ತಿನ್ನು. ಕೊಬ್ಬರಿದಾ? ನೀನ್ ಕರೆಕ್ಟ್ ಆಗಿ ಇದು ನಿಜವಾಗ ನಾನು ಹೈಲೈಟ್ ಫಸ್ಟ್ ಹಾಕೋದಿದೆ ನಾನು. ಕಟ್ಟಕ್ಕಾಗಲ್ಲ, ಚೀಪ್ ಬೇಕಷ್ಟೇ ಇದು. ಆ್ಯಂಡ್ ಫೈನಲಿ ನಾವು ತಮಿಳ್ನಾಡಿಗೆ ರೀಚ್ ಆಗಿ ರೂಮ್ಗೆ ಎಂಟ್ರಿ ಕೊಟ್ವಿ. ಇಲ್ಲೇ ನೀವು ನೋಡ್ತಾ ಇರ್ಬೋದು ನಾವು 4 ಜನ ಮಕ್ಕಳು ಯಾವ ರೀತಿ ಗಜಿಬಿಜಿ ಮಾಡ್ತಿದ್ದಾರೆ ಬೆಡ್ ಅಂತ. ಆ್ಯಂಡ್ ಇಲ್ಲಿಗೆ ಬಂದಿದ್ದು ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ನಮ್ಮ ಭಾವನ ಫ್ರೆಂಡ್ ಆದವ್ರು ಒಬ್ಬರದ್ದು ಇಲ್ಲಿ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೋಸ್ಕರ ಆ ಒಂದು ಮೇನ್ ರೀಸನ್ಗೆ ತಮಿಳ್ನಾಡಿಗೆ ಸಡನ್ ಪ್ಲ್ಯಾನ್ ಆಗಿತ್ತು. ಸೊ ಅವರು ನಮಗೆ ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡಿದರು, 2 ರೂಮ್ಸು. ತುಂಬ ಸ್ಪೇಷಿಯಸ್ ಆಗಿತ್ತು ರೆಸಾರ್ಟ್, ಮಾತ್ರ ತುಂಬ ಚೆನ್ನಾಗಿತ್ತು. URC ರೆಸಾರ್ಟ್ ಅಂತ ಸಖತ್ತಾಗಿತ್ತು. ಆ್ಯಂಡ್ ತುಂಬ ನೀಟ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನನಗಂತೂ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಆಗಿರ್ಬೋದು, ಸೊ ಸ್ವಿಮ್ಮಿಂಗ್ ಫೂಲ್ ವಾಟರ್ ಸಹ ತುಂಬ ನೀಟಾಗಿತ್ತು. ಆರಾಮಾಗೆಲ್ಲ ಆಟಾಡ್ಕೊಂಡು ಮಾರನೇ ದಿವಸ ನಾವು ಅಲ್ಲೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ರಿಸೆಪ್ಷನ್ಸ್ಗೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಪ್ರಿಯ ಆಗಿರ್ಬೋದು, ಇಬ್ಬರು ವಿಚಾರಿಸ್ತಿದ್ರು. ಸೊ ಊಟ ಲೈಕ್ ವೆಜ್, ನಾನ್ ವೆಜ್ ಎಲ್ಲ ಸಿಗುತ್ತಾ ಅಂತ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಕ್ಲೈಮೇಟ್ ಸಹ ಮಾರ್ನಿಂಗ್ ಅಷ್ಟೇ ಸಖತ್ತಾಗಿತ್ತು. ನನಗಂತೂ ವೈಬ್ಸ್ ತುಂಬ ಇಷ್ಟ ಆಯಿತು. ಫೈನಲಿ ರೆಸಾರ್ಟ್ ಕಂಪ್ಲೀಟ್ಲಿ ನನಗೆ ಪರ್ಸ್ನಲಿ ತುಂಬ ಲೈಕ್ ಆಯಿತು. ಬಾಯಿಲಿ ಬೆಳಿಗ್ಗೆ ಹೊತ್ತು ಇಬ್ಬರು ಸ್ವಿಮ್ಮಿಂಗ್ ಮಾಡೋಕ್ಕಂತ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಸಿದ್ದೀನಿ. ನಿನಗೋಸ್ಕರನೇ ಕಟ್ಸಿದೆ ಸ್ವಿಮ್ಮಿಂಗ್ ಪೂಲ್. ಅವಾಗ ಆಗಿನ ಕಾಲದಲ್ಲಿ ಕಟ್ಸಿದೆ. ನಿನ್ನ ಮದುವೆ ಆದಮೇಲೆ ಈ ಸ್ವಿಮ್ಮಿಂಗ್ ಪೂಲ್ ಕರ್ಕೋಬೇಕು. ಓಕೆ, ಬೆಳಗ್ಗೆ 6 o'clock ಆಟ ಆಡೋದು. ಓಕೆ, ಕಮ್. ಮೀಟಿಂಗ್ ಎಲ್ಲ ಇಲ್ಲೇ ತೊಳ್ಕೊಡೆ. ಅವ್ರ ಮಗ ಏನು ಅವ್ರ ಮಗನಿಗೆ ಮೀಟಿಂಗ್ ಎಲ್ಲ ಮಾಡ್ಕೊಂಡು ಇಲ್ಲೇ ತೊಳ್ಕೊಡೆ. ಇದಕ್ಕೆ ಚಿನ್ನು ಅಂತ ಹೇಳ್ಬಿಟ್ಟು ಬಾ ಇಲ್ಲಿ. ಹೇಗನ್ಸ್ತಿದೆ ರೂಮು? ಸೂಪರ್ ಆಗಿದೆ ಆ್ಯಕ್ಚುಲಿ. ಅದಕ್ಕೆ 2 ಡಬಲ್ ಕೊಟ್ಬಿಡೋರೆ ನೋಡಿ ಗೈಸ್. 108 ನಮ್ಮ ರೂಮು, 107 ಇವ್ರ ರೂಮು. ಅದಕ್ಕೆ ಅಕ್ಕ ಫುಲ್ ಖುಷಿ ಆಗ್ಬಿಟ್ಟವಳೆ. ಯಾಕೆ ನಿನ್ನ ನಂಬರ್ 7 ಅಲ್ಲ? ಲಕ್ಕಿ ನಂಬರು. ಇವು ಇದಾವಲ್ವಾ ನೋಡಿ, ಹಾಸ್ಗೆನ್ ಆಗ್ಲೇ ಒಂದು ಅವು ಥರ ಮಾಡೋವಿ. ಹಾಂ, ಹೋಗಲ್ಲಿ ಗ್ಲಾಸ್ ಎತ್ಕೋಬಾ ಆ ರೂಮಲ್ಲಿ. ಆಯ್ತಾ?
ಚೆನ್ನಾಗಿದೆ. ಹಾಂ, ನಿಂಗೆ ಅನಿಸ್ತು? ನಾನು ಚಳಿ ಆಗ್ತಿಲ್ವಾ? 3-4 ವರ್ಷ ಹೋಯ್ತು ಏನು? ಸಿಮ್ ಮಾಡಿ ಹಾಂ, ಇವತ್ತು ಸಿಮ್ ನಡಿ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೋ, ರೆಡಿ ಆಗು ಬೇಗ. ಹಾಕ್ಬಿಡ್ತೀನಿ. ಹಾಂ, ದೀಪಿಕಾ ಪಡ್ಕೊಂಡು ಹೇಗಿದೆ ನಮ್ದು ಔಟ್ಫಿಟ್? ಸಖತ್ತಾಗಿದೆ. ಇದು ಅರ್ಜುನ್ ಅವ್ರ ಔಟ್ಫಿಟ್ ಗೈಸ್, ಇದು ಪ್ರಿಯಾ ಮೇಡಮ್ ಅವ್ರ ಔಟ್ಫಿಟ್ ಹೇಗಿದೆ. ಆ್ಯಂಡ್ ನಂದು ನಿಮ್ಮದು ತೋರಿಸ್ತೀನಿ ಕೊಡಿ. ಇದು ನಾನು ಸೆಲೆಕ್ಟ್ ಮಾಡಿ ಔಟ್ಫಿಟ್. ಆ್ಯಕ್ಚುಲಿ ಚೊಪ್ಲಿ ಅಲ್ಲಿದೆ, ಇದು ನನ್ನ ಮಗಳ ಔಟ್ಫಿಟ್. ದೇವ್, ವಾವ್ ದೇವ್, ನನ್ನ ಮಗಳು ನೋಡಿ ಹಿಂಗೆ ಇಟ್ಕೊಬಿಡ್ತಾಳೆ. ನದು ಇದು ಚೆನ್ನಾಗಿದೆ. ಇನ್ನು ನಮ್ಮ ಭಾವ ನಮ್ಮ ಮಕ್ಕಳೆಲ್ಲ ಅಲ್ಲಿದ್ದಾರೆ. ಸೊ ಇವಾಗ ನಾವೆಲ್ಲರೂ ಎಲ್ಲೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವ ರೆಸಾರ್ಟಲ್ಲಿ ಇದ್ದೀವಿ ಹೇಳು ಫಸ್ಟು? ನಾವು ಯಾವ ರೆಸಾರ್ಟಲ್ಲಿ ಇದ್ದೀವಿ? ಹಾಂ, URC ರೆಸಾರ್ಟ್ ಗೈಸ್. ನಾವು URC ರೆಸಾರ್ಟಲ್ಲಿ ಇದ್ದೀವಿ, ತಮಿಳ್ನಾಡಲ್ಲಿ ತಾನೇ? ಏನು ಈ ಊರು ಅಲ್ಲ, ಪೆರಿಯೂರ್ ಸಮಥಿಂಗ್. ಈ ಊರು ಅಂತ ಹೇಳಿದ್ರೆ ನಾಗ ಈ ರೋಡ್ ಅದು. ಈ ರೋಡ್ ಇಲ್ಲಿಂದ 12 ಕಿಲೋಮೀಟರ್ಸ್ ಇದೆ. ಈ ರೋಡಲ್ಲಿ ಈ ಊರ ಇದೀವಾ? ಪ್ರಣವ್ ಸೇ ಹಾಯ್. ಹಾಯ್. ಹಾಂ ಬಾಮ್ಮ. ನೋಡಿ ಪ್ರಿಯಾ, ನಾನು ಇವಾಗಲೇ ನನಗೊಂಥರ ಸ್ವೆಟ್ ಆದಂಗಿದೆ. ನನ್ಗೆ ಹಂಗೆ ಅನಿಸ್ತೈತೆ. ಅರೆ ಏನಾದ್ರು ಕಾಣಿಸ್ತೈತಾ ಮುಖದಲ್ಲಿ? ಇಲ್ಲ, ನಿಂದು ಆಕ್ಚುಲಿ ಸ್ವೆಟ್ ಆದಷ್ಟು ಗ್ಲೋ ಆಗುತ್ತೆ. ನಂದು ಡ್ರೈ ಸ್ಕಿನ್ ಅಲ್ವಾ, ಪ್ಯಾಚ್. ನೋಡಿ ನಮ್ಮ ಹುಡುಗಿ ಏನು ಫಿಗರ್ ಆಗಿ ನೋಡಿ ಗೈಸ್, ನಾನು ಮೇಕಪ್ ಮಾಡಿರೋದು ಹೆಂಗೆ ಕಾಣಿಸ್ತಿದ್ದಾಳೆ. ಈಗ ಅಷ್ಟು ಮೇಕಪ್ ನಂದು. ಎಸ್ ಆಫ್ ಕೋರ್ಸ್. ಯಾವತ್ತಿದ್ರು ಗಂಡಂದ್ರು ಹೆಂಡತಿ ತಿರುಗಿ ಹೇಳಲ್ಲ, ಹೋಗಳಲ್ಲ ಬಿಡ್ರಿ. ಅಕ್ಕೆ ಮುಂಗೆ ಹೋಗಲ್ಲ ಅದು. ನಮಗೆ ಗೊತ್ತು. ಹೆಂಗೆ ಅನಿಸ್ತೆ ನಿಂಗೆ ಮೇಕಪ್? ನನಗೆ ಆಕ್ಚುಲಿ ಇದು ನೋ ಮೇಕಪ್ ಲುಕ್ ಚೆನ್ನಾಗಿ ಮಾಡಿದೀನ. ಇವಳು ಮಾತಾಡೋದು ಇಲಿ ಮರಿ ಥರ ಮಾತಾಡ್ತಾಳೆ. ಇವಳು ಮಾತಾಡೋದು ಏನು ಕೇಳಿಸಲ್ಲ ನಮಗೆ. ಜೋರಾಗಿ ಪಡ್ಕೊಂಡು ನಾವೆಲ್ಲ ಭಯ ಬೀಳ್ತೀವಿ. ಇವರಿಬ್ರು ಮೇಕಪ್ ಮಾಡೋದ್ರಿಂದ ನಾವಲ್ಲ ಗೈಸ್, ನಾವಲ್ಲ. ನಮ್ದು ಆಕ್ಚುಲಿ ಬರೀ 10 ಮಿನಿಟ್ಸ್ ಅಷ್ಟೇ. ಅವ್ರು 5 ಮಿನಿಟ್ಸ್ ನೋಡಿ ಈ ಸಾಹೇಬ್ರು ಬೇಕಪ್, ಇವರು ಈ ತರ ಔಟ್ಫಿಟ್ ಹಾಕೊಂಡು ಹಿಂಗ್ ಚೆನ್ನಾಗೈತಾ ಹಂಗ್ ಚೆನ್ನಾಗೈತಾ ಅಂತ ಕೇಳಿ ಅಷ್ಟು. ಹೋಗ್ಲಿ ಬಾವ ಹಾಯ್ ಹೇಳಕ್ ಹೇಳಿ. ಬಾವ ಹಾಯ್ ಹೇಳಿ ಹೋಗ್ಲಿ, ಹಾಯ್ ಮಾಡಿ. ಲಾಸ್ಟ್ ಟೈಮು ಬ್ಲಾಗಲ್ಲಿ ಯಾರೋ ಕಮೆಂಟ್ ಮಾಡಿದ್ರು, ಯಾರು ನಿಮ್ ಬಾವ ಮಾತಾಡೋದೇ ಇಲ್ವಲ್ಲ. ನಾವು ಮಾತೇನು ಸರ್, ನಮ್ಮನ್ನ ಕೇಳಿ, ಮಾತೇ ಆಡಲ್ಲ. ಅವ್ರನ್ನ ಕೇಳ್ಬಿಡಿ, ನನ್ನ ಕೇಳಿ. ಅಲ್ಲ 11 ಗಂಟೆ ನಮ್ಮ ಅತ್ತಿಗೆ ಅಮ್ಮ ಇಬ್ಬರು ರೆಡಿ ಆಗೋಷ್ಟಲ್ಲಿ ಟೈಮ್ ವೇಸ್ಟ್ ಆಗಿ ಟಿಫನ್ ಖಾಲಿಯಾಗಿ ಉಪ್ಪು ಇಕ್ಕರಂತೆ ಸಿಮೆಂಟ್ ಕಲ್ಸ್ಬಿಟ್ಟು. ಆ ಸಿಮೆಂಟ್ ಹೆಂಗ್ ತಿನ್ನೋದಪ್ಪ ನಾವು? ಈ ಪ್ಯಾಂಟ್ ಸೆಟ್ ಆಗುತ್ತಾ, ಈ ಶರ್ಟ್ ಸೆಟ್ ಆಗುತ್ತಾ, ಈ ಶೂ ಚೆನ್ನಾಗಿ Absolutely. ಇವಂದೇ ಲೇಟ್ ಆಗಿದೆ. ನಂದು ಸಹ ಲೇಟು. ಪ್ರಣವ್ ಎಲ್ಲಿ? ಇದ್ರೆ ಎತ್ಕೊಪಣ್ಣಿ, ಇದ್ರು ಪಣ್ಣಿ. ಸಾಮ್ರಾಟ್, ಸಾಮ್ರಾಟ ಎಲ್ಲೋಗ್ತಾರದ್ ನಾವು ಟಿಫನ್ ಮಾಡಕ್ ಹೇಳು? ನಮ್ಮ ಭಾವ ಆಗ್ಲೇ ಗರಂ ಆಗ್ಬಿಟ್ಟವ್ರು ನಮ್ಮ ಮೇಲೆ. ಟಿಫನ್ ಖಾಲಿ ಆಗೋಗೈತಿ ಇಲ್ಲಿಂದ. ಇಲ್ಲ ಆಕ್ಚುಲಿ ನಾವು ಈಚೆ ಹೋಗಿ ಒಳ್ಳೆ ಟಿಫನ್ ತಿಂತೀವಿ. ಹಾ ಇದ್ಯಾವ್ದು? ನೋಡು ಉಪ್ಪಿಟ್ಟೈತೆ ಗೈಸ್. ಉಪ್ಪಿಟ್ಟು ಅದೇ ಸಿಮೆಂಟ್ ಕಲ್ಸ್ಬಿಟ್ಟು. ನಮ್ ಕಾರ್ ಯಾವ ಗತಿ ಆಗೈತೆ? ಇನ್ನು ಇವಾಗ ಇನ್ನು ಇದೆ. ಅತ್ತಮ್ಮ. ಸೊ ಗೈಸ್, ನಾವಿವಾಗ ಸದ್ಯಕ್ಕೆ ಟಿಫನ್ ಮಾಡಿಕೊಂಡು ಈಗ ಸದ್ಯಕ್ಕೆ ಕಾರಲ್ಲಿ ಕೂತಿದ್ದೀವಿ. ನಮ್ಮ ಭಾವ ಮತ್ತು ನನ್ನ ಪ್ರಿಯಾ, ನನ್ನ ಹಸ್ಬೆಂಡ್ ಎಲ್ಲ ಇಲ್ಲಿ ಒಂಥರ ಸಂತೆ ಥರ ಇದೆ. ಸೊ ಅಲ್ಲಿ ವಾಚನ್ನು ನೋಡೋದು ಅಂದ್ಬಿಟ್ಟು ಹೋಗಿ ವಾಚ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದಾರೆ. ಸೊ ನಾವು ತಮಿಳ್ನಾಡಿಗೆ ಬಂದಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲೊಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ಆ ಫಂಕ್ಷನ್ಗೆ ಹೋಗೋಣ ಅಂತ ತಮಿಳ್ನಾಡಿಗೆ ಬಂದಿದ್ದೀವಿ. ಆ್ಯಂಡ್ ನೋಡಿ ಇವರಿಬ್ರು ಸೇ ಹಾಯ್. ಏನು ತಿಂತಾರ ನೀವು? ಸರಿ, ನೋಸ್ ಕ್ಲೀನ್ ಮಾಡ್ಕೊ ಬಂಗಾರಿ. ಹೇಳಬೇಕು ಅಂದರೆ ಸಖತ್ತು ಹಬೆ ಗೈಸ್ ಇಲ್ಲಿ. ನಿಜವಾಗ್ಲೂ ಬಿಸಿಲು ಸ್ವಲ್ಪ ಕಮ್ಮಿ ಇದೆ, ಬಟ್ ಹಬೆ ಜಾಸ್ತಿ ತುಂಬ ಇದೆ. ಹಬೆ ಇರೋಕ್ಕೆ ಆಗ್ತಿಲ್ಲ. ಬಟ್ ತಮಿಳ್ನಾಡು ಒಂದು ಸ್ವಲ್ಪ ಕಷ್ಟ ಇಲ್ಲಿ ನಾವೆಲ್ಲ ಇರೋದು. ಯಾಕಂದರೆ ಈ ಒಂದು ಟೈಮಲ್ಲಿ ನಮ್ಮ ಬೆಂಗಳೂರು ಸೈಡು ಫುಲ್ಲು ಒಂಥರ ಮಳೆ ಬರೋ ಥರ ಕೂಲ್ ವೆದರ್ ಚಿಲ್ಡಾಗಿರುತ್ತೆ. ಬಟ್ ಇಲ್ಲಿ ಒಂಥರ ಹಬೆ ನೀವೇ ನನ್ನ ಫೇಸ್ ಎಲ್ಲ ಫುಲ್ಲು ಸ್ವೆಟ್ ಆಗಿಬಿಡ್ತಾ ಇದೆ ಕಂಪ್ಲೀಟ್. ಸೊ ಇರೋಕ್ಕಾಗಲ್ಲ, ಅಷ್ಟು ಹಬೆ ಹೊಡಿತಾ ಇದೆ ಇಲ್ಲಿ. ಬಟ್ ಕಾರಲ್ಲೇ ಕೂತು AC ಹಾಕಿದ್ರು ಹಬೆ ಆಗ್ತಿದೆ ಇಲ್ಲಿ. ಅಷ್ಟು ಅಂದರೆ ಬಿಸಿಲೇನು ಅಷ್ಟು ಅನಿಸ್ತಿಲ್ಲ, ಬಟ್ ಲೈಕ್ ಇದು ಹಬೆ ಜಾಸ್ತಿ ಹೊಡಿತಿದೆ ಅಷ್ಟೇ. ಆ್ಯಂಡ್ ನೋಡಿ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲಿದ್ದಾರೋ ಈ ಗ್ಲಾಸಿಂದ ಕಾಣಿಸ್ತಿಲ್ಲ, ಬಟ್ ಅಲ್ಲಿ ಹೋಗಿದ್ದಾರೆ ಅವರು.
ಅಲ್ಲಿ ಮುಗಿಸ್ಕೊಂಡು ಸೊ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ. ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದು 2 o'clock ಹತ್ರ ಆಗ್ಬಿಡುತ್ತೆ. ನಾವಿಲ್ಲಿ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದೀವಿ. ಅವರು ನಮಗೆ ರೂಮ್ಸ್ ಮಾಡಿದರು ರೆಸಾರ್ಟಲ್ಲಿ. ರೆಸಾರ್ಟ್ ಚೆನ್ನಾಗಿದೆ, ರೂಮು ಚೆನ್ನಾಗಿದೆ. ಬೆಳಗ್ಗೆನೇ ಎದ್ದು ನನ್ನ ಮಕ್ಕಳು, ನನ್ನ ಹಸ್ಬೆಂಡು, ಬಾವ ಎಲ್ಲರೂ ಆರಾಮಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ನಾನು ಮತ್ತು ನಮ್ಮ ಪ್ರಿಯ ಮಾತ್ರ ನಾವು ಆಟ ಆಡಿಲ್ಲ. ಸೊ ಪ್ಲ್ಯಾನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಬಂದಿದ ತಕ್ಷಣವೇ ಬಂದು ನೀರಲ್ಲಿ ಆಟ ಆಡ್ಬಿಟ್ಟೆ ಡೈರೆಕ್ಟ್ ಬೆಂಗಳೂರು ಕಡೆ ಹೊರಡಬೇಕು ಅಂತ. ಯಾಕಂದರೆ ಇಲ್ಲಿ ನೀರಲ್ಲೆಲ್ಲ ಆಟ ಆಡೋದಕ್ಕೆ ಹೋಗ್ತಿಲ್ಲ ನಾವು. ಯಾಕಂದರೆ ಸ್ವಲ್ಪ ಈ ಹಬೆಗೂ ಅದಕ್ಕೂ ಎಲ್ಲಾದ್ರೂ ಇವಾಗ ನೀರಿಗೆ ಹೋಗಬೇಕು ಅಂದರೆ ಮಕ್ಕಳು ಬಟ್ಟೆ ಎಲ್ಲ ಮತ್ತೆ ಚೇಂಜ್ ಮಾಡಿ ಒಂಥರ ಗಜಿಬಿಜಿಯಾಗಿ ಹೋಗೋದು. ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇದೆ ರೆಸಾರ್ಟಲ್ಲಿ. ಸೊ ಅದರಲ್ಲೇ ಆರಾಮಾಗಿ ಆಟ ಆಡ್ಬಿಡೋಣ ಅಂತ ಅಲ್ಲಿ ಹೊರಟಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಡೈರೆಕ್ಟ್ ನಮ್ಮ ಬೆಂಗಳೂರಿಗೆ ಹೊಡಬೇಕು. ಇವಾಗ ಸದ್ಯಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಮಿಳ್ನಾಡಲ್ಲಿ ಹೇಳಬೇಕು ಅಂದರೆ ದೇವಸ್ಥಾನಗಳು ಫೇಮಸ್ ಅಂತಲೇ ಹೇಳ್ಬೋದು. ಇಂಥ ದೇವಸ್ಥಾನ ಇಲ್ಲ ಅಂತಲೇ ಹೇಳೋಂಗಿಲ್ಲ. ಎಲ್ಲ ಥರ ದೇವ್ರಗಳದ್ದು ದೇವಸ್ಥಾನಗಳು. ನಾನು ಬರ್ತಾನೆ ನೈಟಿಂದನೇ ಎಲ್ಲ ಕಡೆನೂ ಬರೀ ದೇವಸ್ಥಾನಗಳನ್ನೇ ನೋಡ್ಕೊಬಂದಿದ್ದೀವಿ. ರೋಡ್ ಮನೆ ಹತ್ರನೂ ದೇವಸ್ಥಾನಗಳು. ಒಂಥರ ಖುಷಿ ಆಗುತ್ತೆ. ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಫೇಮಸ್ ದೇವಸ್ಥಾನಗಳು. ಸದ್ಯಕ್ಕೆ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಫಂಕ್ಷನ್ಸ್ಗೆ ಹೋಗೋಣ ಅಂತ. ಸೊ ಬನ್ನಿ ಹೋಗುವ. ನನಗೆ ಈ ದೇವಸ್ಥಾನದ ಹೆಸರು ಕಂಪ್ಲೀಟ್ ನನಗೆ ಗೊತ್ತಿಲ್ಲ ಗೈಸ್, ಬಟ್ ಮುರುಗುನ್ ಟೆಂಪಲ್ ಅಂತ ಮಾತ್ರ ಗೊತ್ತು ನನಗೆ. ಮುರುಗುನ್ ದೇವಸ್ಥಾನನೇ ಇದು. ದೇವಸ್ಥಾನ ಮೆಟ್ಲು ಹತ್ತಕ್ಕೂ ಮುಂಚೆ ಅಂದರೆ ಒಳಗಡೆ ಎಂಟ್ರಿ ಆಗೋಕ್ಕೂ ಮುಂಚೆ ಕೆಳಗಡೆನೇ ಇಲ್ಲಿ ಗಣೇಶಂದು ಗುಡಿ ಇರುತ್ತೆ. ಅಲ್ಲೋಗಿ ಮೊದಲು ಕೈ ಮುಕ್ಕೊಂಡು ಅಲ್ಲಿ ದೇವ್ರಿಗೆ ದರ್ಶನ ತಗೊಂಡು ಆಮೇಲೆ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ಆ್ಯಂಡ್ ಇಲ್ಲಿ ನಮಗೆ ಟೋಟಲ್ಲು 8 ದೀಪ ಕೊಟ್ಟರು. ಅಂದರೆ ಜೊತೆ 4 ಅಂದರೆ ಟೋಟಲ್ ಒಂದು ಪ್ಲೇಟಲ್ಲಿ 2 ಜೊತೆ, ಇನ್ನೊಂದು ಪ್ಲೇಟಲ್ಲಿ 2 ಜೊತೆ, ಟೋಟಲ್ 4 ದೀಪ ಕೊಟ್ಟರು. ನಾನು ಮತ್ತು ನನ್ನ ಹಸ್ಬೆಂಡ್ ಒಂದೊಂದು ಹಚ್ಚಿದ್ವಿ. ನಮ್ಮ ಭಾವ ಮತ್ತು ನಮ್ಮ ಪ್ರಿಯ ಒಂದೊಂದು ಹಚ್ಚಿದ್ರು. ಇದೇನೋ ಮನಸ್ಸಲ್ಲಿ ಅಂದ್ಕೊಂಡು ನಾವು ಬೇಡ್ಕೊಂಡು ಏನಾದರೂ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ಅಲ್ಲೊಂದು ಪಾಸಿಟಿವ್ನೆಸ್ ಇದೆ. ಆ್ಯಂಡ್ ಇನ್ನು ಮಿಕ್ಕಿದ 4 ದೀಪನ ನಾವು ಒಳಗಡೆ ಎಂಟ್ರಿ ಆಗ್ತಾ ಸ್ಟೆಪ್ಸ್ ಹತ್ರ ಮುರುಗನ್ ವಿಗ್ರಹ ಇಟ್ಟಿರ್ತಾರೆ. ಸೊ ವಿಗ್ರಹ ಥರ ಮಾಡಿರ್ತಾರೆ. ಅದ್ರ ಪಕ್ಕನೇ ಇದೇ ಥರನೂ ಅಲ್ಲೂ ದೀಪ ಹಚ್ಚಬೇಕು. ಆ್ಯಂಡ್ ನಾವು ಅದೇ ಥರ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಆದ್ವಿ. ಸೊ ದೇವಸ್ಥಾನ ಮಾತ್ರ ಒಳಗಡೆ ಎಲ್ಲ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ದೇವಸ್ಥಾನದ್ದು. ಹೇಗಿದೆ ಅಂತ ನೀವೇ ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಗೂಗಲ್ ಮ್ಯಾಪಲ್ಲಿ ಹಂಗೂ ಹಿಂಗೂ ನೋಡ್ಕೊಂಡು ಮೇಡಮ್ ಒಂದು ದೇವಸ್ಥಾನನ ಕಂಡಿಡ್ಕೊಂಡು ಒಳಗಡೆ ದರ್ಶನ ಮುಗಿಸ್ಕೊಂಡು ಕರ್ಕೊ ಹೊಡ್ಬಿಟ್ಲು. ನೋಡ್ಕೊಂಡು ನೋಡಿ ನಮ್ಮ ಥರನೇ ಅವರು ರೀಲ್ಸ್ ಮಾಡ್ತಾವ್ರೆ. ಅವ್ರು ತಮಿಳು ಹೇಳ್ತಾರೆ. ಅವ್ರು ಹೆಂಗಲ್ಗಡೆ ವ್ಲಾಗರ್ಸ್ ಈ ಕೆಟ್ಟ ತಮಿಳು ಹೋದ್ರು
देखो ಬಾಲ್ ಇದೆಯಾ ಈ ಬಾಲ್ ಇಲ್ಲಿ ಕೂಡಿಸಿ ಮಕ್ಕಳು ಆಟ ಆಡೋದು ನೋಡಿ. ಈ ಥರ ಎಲ್ಲ ಕೊಟ್ಟರೆ ಮಕ್ಕಳು ಚೆನ್ನಾಗಿ ಆಡೋದು ತಗೊಳ್ಳೋದಿಲ್ಲ. ನಾವು ಸುಮ್ಮನೆ ಮೊಬೈಲ್ ಕೊಡೋದು. ಎಷ್ಟು ತಗೊಂಡೆ? 4 ಜನ 4. ಅವ್ರ ಅಣ್ಣಗೆ ಮೇಕಪ್ ಮಾಡ್ತಾರ ನೋಡಿ ಗೈಸ್. ಟಚಪ್ ಟಚಪ್. ಕೊಡಿ. ಎಲ್ಲ ಇದು ನಮ್ಮ ಎಂಗೇಜ್ಮೆಂಟ್ಗೆಲ್ಲ ರಿಸೆಪ್ಷನ್ ಆಡೋದು. ಬಾವ ಅವರ ತಮ್ಮ ಅಂದ್ರೆ ಅವರು ಶಾಪಲ್ಲೂ ವರ್ಕ್ ಮಾಡ್ತಾ ಇದ್ರು, ಫ್ರೆಂಡು ತಮ್ಮ ಎಲ್ಲಾನು. ಸೊ ಅವ್ರ ಫಂಕ್ಷನ್ಸ್ಗೆ ಬಂದಿದ್ದು. ಸೊ ನೋಡಿ ಇವನ ಹೆಸರು ಹಾಸನ್ ಅಂತ. ಮದ್ವೆ ಹುಡುಗ ಅಲ್ಲ, ಎಂಗೇಜ್ಮೆಂಟ್ ಆಗಿದೆ, ಇನ್ನು ಮದ್ವೆ ಹುಡುಗ ಆಗಿಲ್ಲ. ನೋಡಿ ಇವನ್ಗೋಸ್ಕರನೇ ನಾವು ಆ ಊರಿಂದ ಇವ್ರಿಗೆ ಬಂದಿರೋದು. ಯಾವ ಮದುವೆ? 230 ನವೆಂಬರ್ 27 ಎಲ್ಲರೂ ತಮಿಳಲ್ಲಿ ಮದುವೆಗೆ ಆಶೀರ್ವಾದ ಮಾಡಿ ಇಲ್ಲ ಅಲ್ಲೇ ಕೂತ್ಕೊಂಡು ಆಶೀರ್ವಾದ ಮಾಡಿ. ಫುಲ್ ಖುಷಿ ಮನ್ಸಲ್ಲೇ ಕುಣಿತಾ ಇರ್ತಾನೆ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಅಂತ. ಎನಿವೇ ಕಂಗ್ರಾಟ್ಸ್. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಮಿಬ್ರು ಜೀವನಕ್ಕೆ. ಇಬ್ರು ಖುಷಿಯಾಗಿ ಜೀವನದಲ್ಲಿ ಚೆನ್ನಾಗಿರಿ. ಕನ್ನಡದಲ್ಲಿ ನಾ ಎನ್ನ ಸೊನ್ನೆ ಅನ್ನೆ ನಲ್ಲ ಇರಿ. ಗೈಸ್ ನನಗೆ ತಮಿಳ್ ಬರಲ್ಲ ಅಷ್ಟು. ಸೊ ನಾನು